ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಸದಾಗಮೈಕವಿಜ್ಞೇಯಂ ಸಮತೇತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾನ್ ಅಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಕರ್ಣ ಬುದ್ಧಿ ಹೇಳ್ತಾನೆ ದುರ್ಯೋಧನನಿಗೆ. ಅಂದರೆ ಏನು, ನೀನು ಇಲ್ಲಿಂದ ಹೋಗು ಅಂತ, ಇಲ್ಲಿಂದ ನೀನು ಇಲ್ಲಿ ನಿಲ್ಲಬೇಡ. ಯಾಕಂತ ಹೇಳಿದ್ರೆ ಯಾರನ್ನು ನಾವು ಹಿಮ್ಮೆಟ್ಟಿಸಿದ್ದೇವೋ ಆ ರಾಜರುಗಳು ಪುನಃ ಎಲ್ಲ ಸಜ್ಜಾಗಿ ಪುನಃ ವಾಪಸ್ ಬರ್ತಾ ಇದ್ದಾರೆ ಯುದ್ಧಕ್ಕೆ. ಹೀಗೆ ಪ್ರತಿಯೊಬ್ಬರೂ ಸಹ ಬಂದರೆ ಅವರ ಸೈನ್ಯವನ್ನು ಹಿಡ್ಕೊಂಡು ಎಲ್ಲ ಬಂದುಬಿಟ್ರೆ ಆಮೇಲಿಂದ ಅವರನ್ನು ಸೋಲಿಸಲಾಗದು. ಆದ್ದರಿಂದ ನೀನು ಈಗಲೇ ಹಸ್ತಿನಾವತಿಗೆ ತೆರಳು. ನೀನು ಹಸ್ತಿನಾವತಿಗೆ ಹೋದರೆ ಅಲ್ಲಿಯೂ ನಿನ್ನನ್ನು ಓಡಿಸಿಕೊಂಡು ಬರ್ತಾರಾ ಅಂತ ಕೇಳಿದರೆ ಬರಲಿಕ್ಕಿಲ್ಲ. ಸುಮಾರೆಲ್ಲ ಕಾರಣ ಉಂಟು. ಯಾಕಂತೇಳಿದರೆ ಅಲ್ಲಿ ನಿನ್ನ ಬಾಕಿ 99 ಜನ, ಇಲ್ಲಿ ಎಷ್ಟು ಜನ, 2-3 ಜನ ಇದ್ದಾರೆ. ಉಳಿದವರೆಲ್ಲ ಬಾಕಿ ಎಲ್ಲ ತಮ್ಮಂದಿರು ಅಲ್ಲಿದ್ದಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲ ಇದ್ದಾರೆ. ಅದಲ್ಲದೆ ಈ ಜರಾಸಂಧ ಇದ್ದಾನಲ್ಲ, ಈ ಎಲ್ಲ ರಾಜರುಗಳಿಗೆ ಅವ ಲೀಡರ್. ಅವನು ದೊಡ್ಡ ಶಿವಭಕ್ತ. ಅವನು ನಿಮ್ಮ ದ್ರೋಣಾಚಾರ್ಯರ ಮಗ ಯಾರು, ಅಶ್ವತ್ಥಾಮಾಚಾರ್ಯ, ಅವನ ಜೊತೆಗೆ ಯುದ್ಧ ಮಾಡೋದಿಲ್ಲ. ಯಾಕಂತೇಳಿದ್ರೆ ರುದ್ರದೇವರ ಸಾಕ್ಷಾತ್ ಅವತಾರ ಅಂತ ಗೊತ್ತಿದೆ, ಸರಿಯಾಗಿ ಗೊತ್ತಿದೆ ಯಾರಿಗೆ, ಜಯದ್ರಥನಿಗೆ. ಅದಕ್ಕೋಸ್ಕರ ಅವನು ಅಶ್ವತ್ಥಾಮನ ಹತ್ರ ಯುದ್ಧ ಮಾಡೋದಿಲ್ಲ. ಅವನು ಪ್ರಾಯಶಃ ಬರಲಿಕ್ಕೇ ಇಲ್ಲ ಯುದ್ಧಕ್ಕೆ. ಸೊ ಹಾಗಿರುವಾಗ ಅಲ್ಲಿ ನೀನು ಜಾಸ್ತಿ ಸುರಕ್ಷಿತನಾಗಿರ್ತೀಯ. ಆದ್ದರಿಂದ ನೀನು ಧೃತರಾಷ್ಟ್ರನ ಮಗ, ಕುರುಡನ ಮಗ, ನಿನಗೆ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬೇಗ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿಬಿಡು. ನೀನು ಹೋದ ಮೇಲೆ ಬಾಕಿದ್ದವರೆಲ್ಲ ರಾಜರುಗಳು ಒಂದು ವೇಳೆ ಜೋರಾಗಿ ಬಂದರೂ ನೀನು ಇಲ್ಲದನ್ನು ನೋಡಿ ಮತ್ತು ಅವ್ರಿಗೇನೋ ಒಂಥರ ಆಗಿಬಿಡ್ತದೆ. ಅಯ್ಯೋ, ಇವನ ಹತ್ರ ಏನು ಯುದ್ಧ ಮಾಡೋದು, ದುರ್ಯೋಧನನೇ ಇಲ್ಲ ಅಂಥೇಳಿ ಅವರು ಯುದ್ಧವೇ ಮಾಡಲಿಕ್ಕಿಲ್ಲ. ಆ ಥರ ಮಾಡಿದರೂ ನಾನು ನೋಡ್ಕೊಳ್ತೇನೆ, ನೀನು ಹೋಗು ಅಂತ ಕರ್ಣ ದುರ್ಯೋಧನನ್ನು ಕಳಿಸಿದ್ದಾನೆ. ಇದು ಎಲ್ಲಿ ಇದು ನಡೆದದ್ದು ಅಂತೇಳಿದರೆ ಕಾಶಿರಾಜನ ಮಗಳ ಸ್ವಯಂವರದಲ್ಲಿ ಕಾಶಿರಾಜನ ಮಗಳನ್ನು ಅಪಹರಿಸಿಕೊಂಡು ದುರ್ಯೋಧನ ಹೋದಾಗ ನಡೆದ ಘಟನೆ ಇದು. ನೆಕ್ಸ್ಟ್ ಏನಾಗ್ತದೆ ಅಂತ ನೋಡುವ. ವೈದ್ಯರು 193ನೇ ಶ್ಲೋಕ. ಏಕೋಹಮೇವ ನೃಪತೀನ್ ಪ್ರತಿಯೋಧಯಿಷ್ಯ ಏತೈರ್ಮಹಿ ಪ್ರವಿಜಿತೇಪ್ಯನತೇಶ್ಚ ಕೀರ್ತಿಃ ಏಕಂ ಚ ತೇನುಜಮಿಮೇ ಯದಿ ಪೌರುಷೇಣ ಗೃಹ್ಣೀಯುರತ್ರ ತವ ಕೀರ್ತಿರುಪೈತಿ ನಾಶಂ. 193. ಕರ್ಣ ಹೇಳ್ತಾನೆ, ನಾನೊಬ್ಬನೇ ಎಲ್ಲ ರಾಜರನ್ನು ಎದುರಿಸಿ ಯುದ್ಧ ಮಾಡುವೆನು. ಇದರಿಂದ ನಾನು ಪರಾಜಿತನಾದರೂ ನಿನಗೆ ಅಪಕೀರ್ತಿ ಬರುವುದಿಲ್ಲ. ಇವರು ನಿನ್ನ ಅನುಜರ ಪೈಕಿ ಒಂದೊಮ್ಮೆ ಒಬ್ಬರನ್ನಾಗಲಿ, ಅಂದರೆ ನಿನ್ನ ತಮ್ಮಂದಿರಲ್ಲಿ ಒಬ್ಬರನ್ನಾಗಲಿ ಪೌರುಷದಿಂದ ಹಿಡಿದ ಪಕ್ಷದಲ್ಲಿ ಆಗ ನಿನ್ನ ಕೀರ್ತಿಯು ನಾಶವನ್ನು ಹೊಂದುವುದು. ಈ ರೀತಿ ಹೇಳ್ತಾ ಇದ್ದಾನೆ. ಏಕೋಹಮೇವ ನೃಪತೀನ್ ಪ್ರತಿಯೋಧಯಿಷ್ಯೇ ಏತೈರ್ಮಯಿ ಪ್ರತಿಜಿತೇಪಿ ನತೆ ಅಸ್ತಿ ಅಕೀರ್ತಿಃ ಏಕಂ ಚ ತೇ ಅನುಜಂ ಇಮೇ ಯದಿ ಪೌರುಷೇಣ ಗೃಹ್ಣೀಯುಃ ಅತ್ರ ತವ ಕೀರ್ತಿ ಉಪೈತಿ ನಾಶಂ. ಮತ್ತೆ ಕರ್ಣ ಮುಂದುವರಿಸ್ತಾನೆ. ಏನಂತ ಹೇಳಿದರೆ, ಏಕೋ ಅಹಮೇವ, ನಾನು ಸುಧಾರಿಸ್ತೇನೆ ಇವರನ್ನು, ನೃಪತೀನ್, ಈ ರಾಜರುಗಳನ್ನು, ನೃಪತಿ ರಾಜರುಗಳು, ರಾಜ, ನೃಪತೀನ್ ರಾಜರುಗಳನ್ನು, ಏಕಃ ಅಹಂ, ನಾನೊಬ್ಬನೇ ಸಾಕು, ಇವನು ನಾನು ಸುಧಾರಿಸ್ತೇನೆ. ಯಾಕಂತೇಳಿದರೆ
ನೀನು ಇಲ್ಲದಾಗ ಪ್ರಾಯಶಃ ಅವರು ಏನು ದ್ವೇಷ ಇರೋದು ನಿನ್ನ ಮೇಲೆ. ನೀನು ಇಲ್ಲಿಂದ ಮೆಲ್ಲ ಪರಾರಿ ಆಗಿಬಿಟ್ರೆ ಅವ್ರು ನನ್ನ ಹತ್ರ ಯುದ್ಧಕ್ಕೆ ಬರುವುದಿಲ್ಲ, ಅರ್ಧ ಮನಸ್ಸಿನಲ್ಲಿ ಯುದ್ಧ ಮಾಡ್ತಾರೆ, ಅವ್ರನ್ನ ನಾನು ಸೋಲಿಸ್ತೇನೆ. ಏಕಃ ಅಹಂ ಏವ, ನಾನೊಬ್ಬನೇ, ನೃಪತೀನ್, ಈ ರಾಜರುಗಳನ್ನು ಪ್ರತಿಯೋದಯಿಷ್ಯೆ, ಅದು ಪ್ರತಿಯೋದಯಿಷ್ಯೆ ಸಂಧಿಯಾಗಿ ಪ್ರತಿಯೋದಯಿಷ್ಯ ಅಂತಾಗಿದೆ. ಸೊ ಪ್ರತಿಯೋದಯಿಷ್ಯೆ, ಅವರು ನನ್ನ ಹತ್ರ ಯುದ್ಧಕ್ಕೆ ಬಂದಾಗ ನಾನು ಅವರನ್ನು ಹಿಮ್ಮೆಟ್ಟಿಸುತ್ತೇನೆ. ನಾನಾಗಿ ಅವ್ರ ಹತ್ರ ಯುದ್ಧಕ್ಕೆ ಹೋಗುವುದಿಲ್ಲ. ಪ್ರತಿಯೋದಯಿಷ್ಯೆ, ಅವರು ನನ್ನ ಮೇಲೆ ಏರಿ ಬಂದಾಗಲ್ಲ ನಾನು ಅವರನ್ನು ಹಿಮ್ಮೆಟ್ಟಿಸ್ತೇನೆ. ಯೋದಯಿಷ್ಯೆ ಅಂದರೆ ಯುದ್ಧಕ್ಕೆ ಹೋಗುವುದು, ಪ್ರತಿಯೋದಯಿಷ್ಯೆ ಅಂದರೆ ಯುದ್ಧಕ್ಕೆ ಬಂದವರನ್ನು, ಆಕ್ರಮಣ ಮಾಡಿದವರನ್ನು ಅವರನ್ನು ಹಿಮ್ಮೆಟ್ಟಿಸುವುದು. ಪ್ರತಿಯೋದಯಿಷ್ಯೆ, ನಾನೊಬ್ಬನೇ ಮಾಡ್ತೇನೆ. ಏಕೋ ಅಹಂ ಏವ ಏತೈಹಿ, ಈಗ ಅಲ್ಲ ನಿನ್ನನ್ನು ಒಬ್ಬರನ್ನೇ ಬಿಟ್ಟು ಹೋದರೆ ಅಂತ ಯೋಚನೆ ಬೇಡ. ಯಾಕಂತ ಹೇಳಿದ್ರೆ ಏತೈಹಿ, ಇವರುಗಳಿಂದ, ಮೈ ನನ್ನಲ್ಲಿ, ಪ್ರತಿಜಿತೇಪಿ, ನಾನು ಒಂದು ವೇಳೆ ಇವರ ಹತ್ತಿರ ಸೋತು ಹೋದರೂ ಏನು, ನತೆ ಅಸ್ತಿ ಅಕೀರ್ತಿ, ನಿನ್ನ ಕೀರ್ತಿ ಹಸ್ತಿನಾಮತಿಯ ರಾಜ ಅಂತೆ, ದುರ್ಯೋಧನಂತೆ, ಅವನು ಏನಂತೆ ಇಲ್ಲಿ ಹುಡುಗಿಯನ್ನು ಅಪಹರಿಸ್ಲಿಕ್ಕೆ ಹೋಗಿಬಿಟ್ಟು ಬಾಕಿ ರಾಜರುಗಳ ಹತ್ರ ಸಿಕ್ಕಿಬಿದ್ದು ಏನಾಯಿತು, ಇದೆಲ್ಲ ಕಥೆ ಆಗ್ತದೆ. ಆಗ ನಿನಗೇನಾಗ್ತದೆ, ನತೆ ಅಸ್ತಿ ಅಕೀರ್ತಿ, ನೀನು ಹೋಗಿಬಿಟ್ರೆ ನಿನ್ನ ಪಕ್ಷದಲ್ಲಿರುವ ನಾನು ಒಂದು ವೇಳೆ ಸೋತರೂ ನಿನ್ನ ಕೀರ್ತಿಗೆ ಏನು ತೊಂದರೆ ಇಲ್ಲ. ಅಂದರೆ ಅವನು ಹೋಗಿಬಿಟ್ಟಿದ್ದಾನೆ, ಅವನೊಬ್ಬನೇ ಉಳ್ಕೊಂಡ, ಸೊ ಹಾಗಾಗಿ ಸೋತ ಕಾರಣ ಅಂತ ತಿಳ್ಕೊಂಡು ಎಲ್ಲ ಸುಮ್ಮನೆ ಇರ್ತಾರಷ್ಟೇ. ಏನೊಂದು ದೊಡ್ಡ ಏನು ಅದು ಒಂದು ವಿಷಯವೇ ಆಗುವುದಿಲ್ಲ. ಅದೇ ನೀನು ಸೋತರೆ ದುರ್ಯೋಧನ ಸೋತಂತೆ, ಒಟ್ಟಿಗೆ ಕಾರಣ ಇದ್ದಂತೆ, ಹಾಗೆ ಹೀಗೆ ಅಂತ ಎಲ್ಲ ದೊಡ್ಡ ಸುದ್ದಿ ಆಗ್ತದೆ ಅದು. ನತೆ ಅಸ್ತಿ ಅಕೀರ್ತಿ, ನಿನ್ನ ಕೀರ್ತಿಗೆ ಏನು ತೊಂದರೆ ಆಗುವುದಿಲ್ಲ. ಸೊ ಏತೈಹಿ, ಒಂದು ವೇಳೆ ಮೈ ಪ್ರತಿಜಿತೇಪಿ, ನಾನು ಸೋತರು, ನತೆ ಅಸ್ತಿ ಅಕೀರ್ತಿ, ತೇ ನಿನಗೆ, ನ ಅಸ್ತಿ ಅಕೀರ್ತಿ, ಅಕೀರ್ತಿಯು ಇಲ್ಲ. ನ ಅಸ್ತಿ ಅಕೀರ್ತಿ, ಅಕೀರ್ತಿ ನಾಸ್ತಿ, ನ ಅಸ್ತಿ ಅಂದರೆ ನಾಸ್ತಿ. ಯಾರಿಗೆ? ತೇ, ನಿನಗೇನು ಅಕೀರ್ತಿ ಆಗುವುದಿಲ್ಲ, ನಿನಗೇನು ಕೀರ್ತಿಗೆ ಭಂಗ ಆಗುವುದಿಲ್ಲ. ಯಾರೂ ಮಾತಾಡಿಕೊಳ್ಳುವುದೇ ಇಲ್ಲ. ಆ ಕರ್ಣನನ್ನು ಮತ್ತೆ ಅವ ಹೋಗಿದ್ದಾನೆ, ಕರ್ಣನನ್ನು ಸೋಲಿಸಿದರಂತೆ ಅಷ್ಟೇ, ಅದೊಂದು ದೊಡ್ಡ ಇಶ್ಯೂವೇ ಆಗುವುದಿಲ್ಲ. ಏಕಂಚತೆ, ಒಂದು ವೇಳೆ ನಿನ್ನನ್ನು ಸೆರೆ ಹಿಡಿದರೆ, ಅಥವಾ ಏಕಂಚತೆ ಅನುಜಂ, ಈಗ ನಿನ್ನ ಒಟ್ಟಿಗೆ ಒಂದು 2-3 ಜನ ನಿನ್ನ ತಮ್ಮಂದಿರಿದ್ದಾರಲ್ಲ, ಯಾರನ್ನಾದರೂ ಒಬ್ಬರನ್ನು ಸೆರೆ ಹಿಡಿದರೂ ಅದು ದೊಡ್ಡ ಅಪಕೀರ್ತಿಗೆ ಕಾರಣ ಆಗ್ತದೆ. ಏಕಂಚತೆ ಅನುಜಂ, ಅನುಜ ಅನುಸರಿಸಿ ಹುಟ್ಟಿದವ ತಮ್ಮ, ನಿನ್ನ ತಮ್ಮಂದಿರು 2-3 ಜನ ಇದ್ದಾರಲ್ಲ, ಒಬ್ಬರನ್ನು ಸೆರೆ ಹಿಡಿದ್ರು, ಅವ ಅಣ್ಣ ಅವ ಏನಾಗಿದ್ದಾನೆ, ಅವ ಹುಡುಗಿಯನ್ನು ಅಪಹರಿಸಿಕೊಂಡು ಹೋದಾಗ ಏನಂತ ಹೇಳಿದರೆ ಒಬ್ಬ ತಮ್ಮನನ್ನು ಹಿಡಿದು ಹಾಕಿದರು ಅಂತ. ಸೊ ಅದು ಏನಾಗ್ತದೆ, ನಿನ್ನನ್ನು ಹಿಡಿದು ಹಾಕಿದಾಗೆ ಆಗ್ತದೆ ಅದು. ಏಕಂಚತೆ ಅನುಜಂ, ನಿನ್ನ ಅನುಜರಲ್ಲಿ ಒಬ್ಬರನ್ನ, ಏಕಂ ಒಬ್ಬರನ್ನ, ತೇ ನಿನ್ನ, ಅನುಜಂ ತಮ್ಮಂದಿರಲ್ಲಿ ಒಬ್ಬರನ್ನ, ಇಮೇ ಯದಿ ಪೌರುಷೇಣ, ಇಮೇ ಈ ರಾಜರುಗಳು, ಯದಿ ಒಂದು ವೇಳೆ, ಪೌರುಷೇಣ ಯುದ್ಧದಲ್ಲಿ ಪರಾಕ್ರಮದಲ್ಲಿ ಒಬ್ಬನನ್ನು ಸೆರೆ ಹಿಡಿದರೆ, ನಿನ್ನ ತಮ್ಮಂದಿರಲ್ಲಿ ಒಬ್ಬರನ್ನ, ಗೃಹ್ಣೀಯು ಅಂದರೆ ತಗೊಳ್ಳುವುದು, ಅಂದರೆ ಸೆರೆ ಹಿಡಿಯುವುದು. ಸೆರೆ ಹಿಡಿದರೆ ಅತ್ರ ತವ ಕೀರ್ತಿ, ನಿನ್ನ ಕೀರ್ತಿ ಏನಾಗ್ತದೆ, ಉಪೈತಿ ನಾಶಂ, ನಾಶಂ ಉಪೈತಿ, ನಾಶವನ್ನು ಹೊಂದುತ್ತದೆ. ಆದ್ದರಿಂದ ನೀನಿಲ್ಲಿರುವುದೇ ಬೇಡ. ಯಾಕೆ, ನಿನ್ನನ್ನು ಸೆರೆ ಹಿಡಿದ್ರು ನಿನಗೆ ಅಪಕೀರ್ತಿ, ನಿನ್ನನ್ನು ಸೋಲಿಸಿದರು ಅಥವಾ ನಿನ್ನ ತಮ್ಮಂದಿರಲ್ಲಿ ಯಾರನ್ನೋ ಒಬ್ಬರನ್ನು ಸೋಲಿಸಿದರೂ ನಿನಗೆ ಅಪಕೀರ್ತಿ ತಪ್ಪಿದ್ದಲ್ಲ. ಅದೇ ನನ್ನನ್ನು ಸೋಲಿಸಿದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಕರ್ಣ ಹೇಳ್ತಾನೆ. ನೀನು ಇಲ್ಲಿಂದ ಜಾಗ ಖಾಲಿ ಮಾಡು, ಹೋಗಿಬಿಡು ಅಂತ. ಏಕೋ ಅಹಂ ಏವ ನೃಪತೀನ್, ನಾನೊಬ್ಬನೇ ಈ ರಾಜರುಗಳನ್ನು, ನೃಪತೀನ್
ಏಕೋ ಅಹಂ, ನಾನೊಬ್ಬನೇ, ಅಹಂ ಏವ ಎದುರಿಸುತ್ತೇನೆ, ಪ್ರತಿಯೋದಯಿಷ್ಯೆ ಅವರ ಆಕ್ರಮಣವನ್ನು ಹಿಮ್ಮೆಟ್ಟಿಸುತ್ತೇನೆ. ಏತೈಹಿ ಮೈ ಪ್ರವಿಜಿತೇಪಿ, ಒಂದು ವೇಳೆ ನಾನು ಮೈ ನನ್ನಲ್ಲಿ, ನಾನು ಏತೈಹಿ ಈ ರಾಜರುಗಳಿಂದ ಪ್ರವಿಜಿತೇಪಿ ಜಿತೇಪಿ ನಾನು ಸೋತರೆ, ಅವರಿಂದ ಸೋಲಲ್ಪಟ್ಟರೆ, ನತೆ ಅಸ್ತಿ ಅಕೀರ್ತಿ, ನಿನಗೇನು ಕೀರ್ತಿಗೆ ತೊಂದರೆ ಆಗುವುದಿಲ್ಲ, ಅಪಕೀರ್ತಿ ಉಂಟಾಗುವುದಿಲ್ಲ. ನಿನ್ನ ಒಬ್ಬ ತಮ್ಮನನ್ನಾದರೂ ಏಕಂಚ ತೇ ಅನುಜಂ ಇಮೇ ಯದಿ ಪೌರುಷೇಣ, ಇವರು ಒಂದು ವೇಳೆ ಬಲದಿಂದ ಸೆರೆ ಹಿಡಿದು ಬಿಟ್ಟರೆ, ಗೃಹ್ಣೀಯು ಪೌರುಷೇಣ ಗೃಹ್ಣೀಯು, ಅವರ ಬಲ ಜಾಸ್ತಿಯಾಗಿ ಒಬ್ಬ ನಿನ್ನ ತಮ್ಮನನ್ನು ಸೆರೆ ಹಿಡಿದರು, ಗೃಹ್ಣೀಯು ಅತ್ರ ಇಲ್ಲಿ ತವ ಕೀರ್ತಿ ನಾಶಮೂಪೈತಿ, ನಿನ್ನ ಕೀರ್ತಿ ನಾಶವನ್ನು ಹೊಂದುತ್ತದೆ. ಆದ್ದರಿಂದ ಕರ್ಣ ಹೇಳ್ತಾನೆ, ಕರ್ಣ ದುರ್ಯೋಧನನ ಹತ್ತಿರದ ಸಂಬಂಧಿಯಲ್ಲ. ಹತ್ತಿರದ ಸಂಬಂಧಿ ಅಂದರೆ ಜಯದ್ರಥ ಭಾವ, ದುಶ್ಯಾಸನಾದಿ ಅವನ ತಮ್ಮಂದಿರು. ಸೊ ಇವ್ರನ್ನೆಲ್ಲ ಸೆರೆ ಹಿಡಿದರೆ ಅವನ ಕೀರ್ತಿಗೆ ಖಂಡಿತ ಅಪಕೀರ್ತಿ ಬರ್ತದೆ, ಕೀರ್ತಿ ನಾಶ ಆಗ್ತದೆ ದುರ್ಯೋಧನಂದು. ಆದರೆ ಕರ್ಣ ಲೆಕ್ಕಕ್ಕಿಲ್ಲ ಅಂತ, ದುರ್ಯೋಧನನ ಹತ್ತಿರದ ಸಂಬಂಧಿ ಅಲ್ಲ. ಆದ್ದರಿಂದ ಕರ್ಣ ಸೋತರೂ ಕೌರವರಿಗೇನು ಅಪಖ್ಯಾತಿ ಇಲ್ಲ, ಅಪಕೀರ್ತಿ ಇಲ್ಲ. ಆದರೆ ಕೌರವರಲ್ಲಿ ಒಬ್ಬನು ಸೆರೆ ಸಿಕ್ಕರೂ ಅದರಿಂದ ಕುರುಕುಲಕ್ಕೆ ಕಳಂಕ, ಇಡೀ ಕುರುಕುಲಕ್ಕೆ ಏನು ಅಪಕೀರ್ತಿ ಬಂದ್ಬಿಡ್ತದೆ, ಅದು ಆಗದಿರಲಿ ಅನ್ನುವಂಥದ್ದು ಕರ್ಣನ ಆಶಯ ಅಂತ. ಅದಕ್ಕೋಸ್ಕರ ದುರ್ಯೋಧನನ ವಾಪಸ್ ಕಳಿಸ್ತಾರೆ ಅಂತ ನೆಕ್ಸ್ಟ್ ಶ್ಲೋಕ ಹೇಳಿದರೆ, ಭೀಷ್ಮಾದಯೋಪಿ ನ ಯೋಧಯಿತುಂ ಸಮರ್ಥ ರಾಜ್ಞಾ ಶನೇನ ತದ ಏವ ಚ ಬಾಲಿಕೋಸ್ಯ ಭೃತ್ಯೋ ಬಭೂವ ನ ಹಿ ಭೀಷ್ಮಮಯಂ ಯುಧೇಗಾತ್ ರಾಜಾ ನ ಹೀತಿ ನ ಚ ತೇನ ವಿರೋಧ ಆಸಿ. 194ನೇ ಶ್ಲೋಕ. ಕರ್ಣ ಹೇಳ್ತಾ ಇದ್ದಾನೆ, ಈ ಜರಾಸಂಧನೊಂದಿಗೆ ಭೀಷ್ಮಾದಿಗಳು ಕೂಡ ಯುದ್ಧ ಮಾಡುವುದಕ್ಕೆ ಸಮರ್ಥರಲ್ಲ. ಹೀಗಿರಬೇಕಾದ್ರೆ ಅಲ್ಪ ಪರಾಕ್ರಮವುಳ್ಳ ನಿನ್ನ ಅನುಜರು ಅಸಮರ್ಥರೆಂದೇನು ಬೇರೆ ಹೇಳಬೇಕಾಗಿಲ್ಲ. ಅಶಕ್ತನಾದುದರಿಂದಲೇ ಬಾಲೀಕ ರಾಜನು ಕೂಡ ಈ ಜರಾಸಂಧನ ಭೃತ್ಯನಾದನು. ಹಾಗಾದರೆ ಅವನು ಭೀಷ್ಮನನ್ನು ಏಕೆ ಜಯಿಸಲಿಲ್ಲ ಅಂತ ಕೇಳಿದ್ರೆ, ಈ ಜರಾಸಂಧನು ಭೀಷ್ಮನ ಹತ್ತಿರ ಯುದ್ಧಕ್ಕೆ ಬರಲೇ ಇಲ್ಲ. ಯಾಕೆಂದರೆ ಭೀಷ್ಮನು ರಾಜನಾಗಿರಲಿಲ್ಲ, ರಾಜಪುತ್ರನಾದರೂ ರಾಜಪದವಿಯನ್ನು ಹೊಂದಲೇ ಇಲ್ಲ. ಆದ್ದರಿಂದಲೇ ಭೀಷ್ಮನಿಂದ ಜರಾಸಂಧನಿಗೆ ವಿರೋಧ ಉಂಟಾಗಲೇ ಇಲ್ಲ. ಭೀಷ್ಮಾದಯೋಪಿ ನಹಿ ಯೋಧಯಿತುಂ ಸಮರ್ಥ ರಾಜ್ಞಾ ಹಿ ಅನೇನ ತತಯೇವ ಹಿ ಬಾಲಿಕೋಸ್ಯ ಭೃತ್ಯೋ ಬಭೂವ ನ ತು ಭೀಷ್ಮಂ ಅಯಂ ಯುಧೇ ಅಗಾತ್ ರಾಜಾ ನಹೀತಿ ನ ಚ ತೇನ ವಿರೋಧ ಆಸೀತ್. ಭೀಷ್ಮಾದಯೋಪಿ, ಈಗ ಯಾರ್ದು ವಿಷಯ ಮಾತಾಡೋದು? ಜರಾಸಂಧನದು. ಜರಾಸಂಧ ಅಲ್ಲಿಗೆ ಬಂದು ಯುದ್ಧ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಅಶ್ವತ್ಥಾಮ ಇದ್ದಾನೆ. ಅಶ್ವತ್ಥಾಮ ರುದ್ರಂದು ಸಾಕ್ಷಾತ್ ಅವತಾರ, ಸಾಕ್ಷಾತ್ ರುದ್ರದೇವರೇ ಹುಟ್ಟಿದ್ದು ಅಶ್ವತ್ಥಾಮನಾಗಿ. ಆದ್ದರಿಂದ ರುದ್ರದೇವರ ದೊಡ್ಡ ಭಕ್ತನಾದ ಜರಾಸಂಧ ಅಲ್ಲಿಗೆ ಬರುವುದಿಲ್ಲ. ಸೊ ಆಮೇಲಿಂದ ಹೇಳ್ತಾರೆ ಭೀಷ್ಮಾದಯೋಪಿ, ಈ ನಿಜವಾಗಿ ನೋಡಿದರೆ ಈ ಜರಾಸಂಧನನ್ನು ಸೋಲಿಸಲಿಕ್ಕೆ ಭೀಷ್ಮರು ದ್ರೋಣಾಚಾರ್ಯರೆಲ್ಲ ಒಟ್ಟಾದರೂ ಆಗುವುದಿಲ್ಲ. ಜರಾಸಂಧ ಜಾಸ್ತಿ ಬಲಿಷ್ಠ, 21 ಅಕ್ಷೋಹಿಣಿದೆ. ಆದ್ದರಿಂದ ಅವನು ಕೃಷ್ಣನನ್ನೇ ಸೋಲಿಸಿಬಿಡ್ತಾನೆ ಅಂತ ಕೂಡ ಪ್ರತಿ ಸಲವೂ ಓದೋದು. ಪ್ರತಿ ಸಲ ಕೃಷ್ಣ ಒಂದು ಪೂರ್ತಿ ಸೈನ್ಯ ನಾಶ ಮಾಡಿ ಅವನು ಚಡ್ಡಿ ಬಿಚ್ಚಿ ಕಳಿಸಿಬಿಡ್ತಿದ್ದ, ಹೋಗು ಭಿಕ್ಷುಕನಾಗಿ ಓಡು ಅಂತ. ಅಂದರೆ ಜೀವವೂ ತೆಗಿತಿರಲಿಲ್ಲ, ಮರ್ಯಾದೆ ಪೂರ್ತಿ ತೆಗೆದು ಕಳಿಸ್ತಿದ್ದ. ಯಾರು? ಕೃಷ್ಣ. ಸೊ ಕೃಷ್ಣನ ಹತ್ರ ಜರಾಸಂಧ ಸೋತ ಅಂತೇಳಿ ಬಾಕಿ ಯಾರ ಹತ್ರ ಸೋಲುವುದಿಲ್ಲವ. ಭೀಷ್ಮಾದಯೋಪಿ, ಭೀಷ್ಮರೇ ಮೊದಲಾದವರು ಕೂಡ, ಭೀಷ್ಮ ಆದಯ ಭೀಷ್ಮಾಚಾರ್ಯರೇ ಮೊದಲಾದ ಅವರು
ನಹಿ ಯೋಧಯಿತು ಸಮರ್ಥ ರಾಜ್ಞ. ಸೊ ಅವನೊಟ್ಟಿಗೆ ಯೋಧಯಿತು ಯುದ್ಧ ಮಾಡಲಿಕ್ಕೆ ನಹಿ ಸಮರ್ಥರಿಲ್ಲ. ಭೀಷ್ಮಾದಯೋಪಿ ಭೀಷ್ಮಾದಿಗಳು ಕೂಡ ಯೋಧಯಿತು ಆ ಜರಾಸಂಧನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ನಹಿ ಸಮರ್ಥರಿಲ್ಲ. ಹಾಗೆ ಆದ ಕಾರಣನೇ ಏನಾಯಿತು ಅಂತ ಹೇಳಿದರೆ, ರಾಜ್ಞಾ ಹಿ ಅನೇನ ತತ ಏವ ಹಿ ಬಾಲ್ಯಿಕೋಸ್ಯ. ಬಾಲ್ಯಿಕ ರಾಜ ಅಂತ. ಬಾಲ್ಯಿಕ ರಾಜ ಅಂದರೆ ಯಾರು ಅಂತ ಕೇಳಿದರೆ, ಶಂತನುವಿನ ಅಣ್ಣ ಅಲ್ವಾ, ಶಂತನುವಿನ ಅಣ್ಣ. ಅಂತೂ ಭೀಷ್ಮಾಚಾರ್ಯಗಿಂತಲೂ ಅವನು ಅದೇ ಭೀಷ್ಮಾಚಾರ್ಯರಿಗೆ ಅಪ್ಪ ಶಂತನು. ಸೊ ಶಂತನಿಗೆ ಒಬ್ಬ ಬಾಲ್ಯಿಕ, ಇನ್ನೊಬ್ಬ ಇದ್ದಾನೆ, ಅವ ಕಾಡಿಗೆ ಹೋದ, ಒಬ್ಬ ಕಾಡಿಗೆ ಹೋದ, ಮತ್ತು ಇನ್ನೊಬ್ಬ ಈ ಬಾಲ್ಯಿಕ ರಾಜ. ಸೊ ಶಂತನು ಹೇಗೆ ರಾಜ ಆದ ಅಂತೇಳಿದರೆ, ಬಾಲ್ಯಿಕ ಇರುವಾಗ ಬಾಲ್ಯಿಕನ ಕತೆ ಆವತ್ತು ಬಂದಿತ್ತು, ಮಧ್ವಾಚಾರ್ಯರು ಹೇಳಿದ್ದಾರೆ. ಆ ಬಾಲ್ಯಿಕ ಅಂತೇಳುವವನು ಅವನ ತಾಯಿಯನ್ನು ಅಂದರೆ ಅವನ ಅಜ್ಜ ಮಗಳನ್ನು ಮದುವೆ ಮಾಡಿಕೊಡುವಾಗ ಅಳಿಯನಿಗೆ ಹೇಳಿದ್ದಾನೆ, ನಿನಗೆ ಹುಟ್ಟುವ ಮಗ ಅವ ನನಗೆ ಸೇರಬೇಕು ಅಂತೇಳಿದರೆ ಮಗಳ ಮಗ ನನ್ನ ದತ್ತು ತಗೊಳ್ಳೋದು ಅಂತ. ಹಾಗೆ ಈ ಬಾಲ್ಯಿಕ ರಾಜನನ್ನು ಅವನ ಅಜ್ಜ ದತ್ತು ತಗೊಂಡ ಕಾರಣ ಅವನಿಗೆ ಅಜ್ಜನ ಆಸ್ತಿಯೆಲ್ಲ ಸಿಕ್ಕಿಬಿಟ್ಟಿದೆ. ಆದ್ದರಿಂದ ಅವ ಅದನ್ನು ನೋಡ್ಕೊಳ್ತಿದ್ದ, ಅಜ್ಜನ ಆಸ್ತಿಗೆ ಒಡೆಯನಾಗಿದ್ದಾನೆ. ಆದ್ದರಿಂದ ಅವ ಹಸ್ತಿನಾವತಿಗೆ ಬರಲಿಲ್ಲ. ಇಲ್ಲದಿದ್ದರೆ ಅವ ಹಸ್ತಿನಾವತಿಯ ರಾಜ ಯಾರು, ಬಾಲ್ಯಿಕ. ಈ ಬಾಲ್ಯಿಕ ರಾಜ ಕೂಡ ಏನಾಗಿದ್ದಾನೆ, ಬಾಲ್ಯಿಕ ಅಸ್ಯ ಏನಾಗಿದ್ದಾನೆ, ಭೃತ್ಯೋ ಬಭೂವ. ಬಾಲ್ಯಿಕ ಅವನ ಹತ್ರ ಏನು ಸೋಲೊಪ್ಕೊಂಡ್ಬಿಟ್ಟ. ಭೃತ್ಯ ಅಂದರೆ ಸೇವಕ ಆಗಿಬಿಟ್ಟ. ಯಾರ್ದು, ಜರಾಸಂಧನದ್ದು. ಯಾಕೆ, ಅಯ್ಯೋ ಅವನ ಹತ್ರ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಒಳ್ಳೆಯವನಲ್ಲ, ಕೆಟ್ಟವ. ಹೌದು ಕೆಟ್ಟವ ಅಂತ ಏನು ಮಾಡೋದು, ಅವನ ವಿರುದ್ಧ ನಮಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಕೂಡಲೇ ನಾವು ಅಯ್ಯೋ ನೀನು ಹೇಳಿದಾಕಪ್ಪ ನಾವು ಅಂತ ಹೇಳಿಬಿಟ್ರೆ ಅವನಿಗೆ ಕಪ್ಪ ಕೊಡ್ತಾ ಇದ್ದರೆ ಆಯಿತು, ತಲೆ ಬಿಸಿ ಇಲ್ಲಲ್ಲ ಅಂತ. ಬಾಲ್ಯಿಕ ರಾಜ ಕೂಡ ಏನಾಗಿದ್ದಾನೆ, ಜರಾಸಂಧನ ಬಾಲ್ಯಿಕ ಅಸ್ಯ ಭೃತ್ಯೋ ಬಭೂವ, ಸೇವಕ ಆಗಿಬಿಟ್ಟ. ಬಾಲ್ಯಿಕ ರಾಜನೇ ಸೇವಕ ಆಗಿಬಿಟ್ಟಿದ್ದಾನೆ ಜರಾಸಂಧನದ್ದು. ಆಮೇಲಿಂದ ತತಏವ ಅಂತೇಳಿದರೆ, ಅನೇನ ತತಏವ ಅಂತೇಳಿದರೆ ಈ ಜರಾಸಂಧನಿಂದ ತತಏವ ಆ ಕಾರಣದಿಂದಲೇ. ಯಾಕೆ, ಬಾಲ್ಯಿಕ ಕೂಡ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಸಮರ್ಥನಿದ್ದಾನೆ. ಜರಾಸಂಧನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ಸೋಲೊಪ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ನೀನು ಹೇಳಿದಾಗ ಅಂತ. ಅವ ಏನು ಮಾಡ್ತಾನೆ, ಇವ್ರನ್ನೆಲ್ಲ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಇವನ್ನೆಲ್ಲ ಕರೆಯೋದು. ಅರೆ ಬಾಲ್ಯಿಕ ರಾಜರೇ ಮೊದಲಾದವರು, ದ್ರುಪದ ರಾಜರು, ವಿರಾಟ್ ರಾಜ, ಇವರೆಲ್ಲ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ಲ. ಆದರೆ ಈ ಜರಾಸಂಧ ಕರೆದಾಗ ಆಗೋದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಅಂತ ಹೇಳಿದರೆ ಇವ್ರ ಮೇಲೆ ಯುದ್ಧ ಮಾಡಿಬಿಡ್ತಾನವ. ಅದಕ್ಕೋಸ್ಕರ ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಜರಾಸಂಧನೊಟ್ಟಿಗೆ ಇವರೆಲ್ಲ ಹೋಗ್ತಿದ್ದರು. ಅಂದರೆ ಮನಸ್ಸಿಲ್ಲದ ಮನಸ್ಸಿಂದ ಇದೆಲ್ಲ ಕತೆ ಬಂದಾಗಿದೆ, ನೋಡಿ ಆಗಿದೆ. ಹೀಗೆ ಬಾಲ್ಯಿಕ ರಾಜಂದು ಹಾಗೆ ಕತೆ. ಭೀಷ್ಮಾದಿಗಳು ಕೂಡ ಇವನನ್ನು ಸೋಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲ ಎಲ್ಲಿ ಯುದ್ಧ ಆಗಿದೆಯಾ, ಅಲ್ಲ ಯುದ್ಧ ಆದರೆ ಆ ಯುದ್ಧದಲ್ಲಿ ಭೀಷ್ಮಾದಿಗಳು ಜರಾಸಂಧನಿಗೆ ಸೋತರು ಅಂತ ಹೇಳ್ಬೋದಿತ್ತು ಅಂತ ಹೇಳಿದರೆ, ನತು ಭೀಷ್ಮಂ ಅಯಂ ಯುಧೇ ಅಗಾತ್, ಯುದ್ಧವೇ ಆಗಲಿಲ್ಲ ಇಷ್ಟು ತನಕ. ಯಾಕೆ, ನತು ಭೀಷ್ಮಂ ಅಯಂ, ಯಾಕೆ ಅಂತೇಳಿದರೆ ಅಲ್ಲಿ ರಾಜ ಯಾರು ಅಂದರೆ ಅವ ಕುರುಡ, ಧೃತರಾಷ್ಟ್ರ. ಅವನ ಹತ್ರ ಏನು ಯುದ್ಧ ಮಾಡೋದು. ಆಮೇಲೆ ಇನ್ನು ಭೀಷ್ಮಾಚಾರ್ಯರು ಬರ್ತಾರೆ, ಅವನ ಪಕ್ಷದಲ್ಲಿ ಯುದ್ಧ ಮಾಡಲಿಕ್ಕೆ, ಧೃತರಾಷ್ಟ್ರನ ಪಕ್ಷದಲ್ಲಿ. ಭೀಷ್ಮಾಚಾರ್ಯ ಹತ್ರ ಯಾಕೆ ಯುದ್ಧ ಮಾಡಬೇಕು ಅಂತ ಜರಾಸಂಧ ಯುದ್ಧವೇ ಮಾಡಲಿಲ್ಲ, ನೀನು ರಾಜ ಅಲ್ಲ ಅಂತ ಹೋಗುಂತ. ಸೊ ನತು ಭೀಷ್ಮಂ ಅಯಂ ಯುಧೇ ಅಗಾತ್, ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧದಲ್ಲಿ ಹೋಗಲೇ ಇಲ್ಲ ಯಾರು, ಜರಾಸಂಧ. ನತು ಭೀಷ್ಮಂ ಹೋಗಲಿಲ್ಲ, ಭೀಷ್ಮಂ ಅಯಂ ಯುಧೇ, ಅಯಂ ಈ ಜರಾಸಂಧ ಭೀಷ್ಮನನ್ನು ಕುರಿತು ಯುದ್ಧಕ್ಕೆ ಅಗಾತ್ ಹೋಗಲೇ ಇಲ್ಲ. ಯಾಕೆ, ರಾಜನ ಹೀತಿ, ಅವನು ರಾಜ ಅಲ್ಲ, ಅವನೊಟ್ಟಿಗೆ ನಾನು ಯುದ್ಧ ಮಾಡುವುದಿಲ್ಲ. ಅಂದರೆ ಯುದ್ಧ ಮಾಡಲಿಕ್ಕೂ
ಒಂದು ಸ್ಟೇಟಸ್ ಇರಬೇಕು. ಏನು, ರಾಜರುಗಳೊಟ್ಟಿಗೆ ಮಾತ್ರ ಯುದ್ಧ ಮಾಡ್ತೇನೆ ಅಂತ ಪುಟ್ಕೋಸಿ ಅಲ್ಲ, ಅವ್ರ ಹತ್ರ ಎಲ್ಲ ಯುದ್ಧ ಮಾಡೋದ ಅಂತ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧ ಮಾಡಲಿಲ್ಲ ಜರಾಸಂಧ. ಯಾಕಂದರೆ ನೀವು ರಾಜ ಅಲ್ಲ ಅಂತ, ಹೋಗ್ರಿ ನಿಮ್ಮ ಹತ್ರ ನಾನು ಯುದ್ಧ ಮಾಡೋದಿಲ್ಲ ಅಂತ. ಸೊ ಹೀಗೆ ರಾಜ ನಹೀತಿ, ಅದಕ್ಕೋಸ್ಕರ ನತು ಭೀಷ್ಮಮಯಂ ಯುಧೇ ಅಗಾತ್. ಭೀಷ್ಮನನ್ನು ಕುರಿತು ಅಯಂ ಯುದ್ಧಕ್ಕೆ ನತು ಅಗಾತ್ ಹೋಗಲೇ ಇಲ್ಲ ಈ ಜರಾಸಂಧ. ಯಾಕೆ ಅಂದರೆ ರಾಜ ನಹೀತಿ, ನೀನು ರಾಜ ಅಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಯುದ್ಧ ಮಾಡೋದಿಲ್ಲ, ಹೋಗಲೇ ಇಲ್ಲ. ಅಂದರೆ ಭೀಷ್ಮಾಚಾರ್ಯರಿಗೂ ಜರಾಸಂಧನಿಗೂ ಇಷ್ಟು ತನಕ ಯುದ್ಧವೇ ಆಗಲಿಲ್ಲ ಈ ಕಾರಣದಿಂದ. ನಚತೇನ ವಿರೋಧ ಆಸೀತ್, ಆ ಕಾರಣದಿಂದ ಭೀಷ್ಮಾಚಾರ್ಯರನ್ನು ಕಂಡರೆ ಅವನಿಗೆ ವಿರೋಧವೂ ಇಲ್ಲ, ಫ್ರೆಂಡ್ಶಿಪ್ಪೂ ಇಲ್ಲ. ಯಾಕೆ? ಫ್ರೆಂಡ್ಶಿಪ್ಪು ಸ್ನೇಹ ಮಾಡಲಿಕ್ಕೂ ರಾಜನೇ ಬೇಕು. ಯಾರಿಗೆ? ಜರಾಸಂಧನಿಗೆ. ಬಾಕಿದ್ದವ್ರ ಜೊತೆಗೆಲ್ಲ ಏನು ಸ್ನೇಹ ಮಾಡೋದು, ಅದಕ್ಕೆ ಅರ್ಥವೇ ಇಲ್ಲ ಅಂತ. ನಾನು ದೊಡ್ಡ ರಾಜ, ನಾನು ನನ್ನ ಹಾಗೆ ಇನ್ನೊಬ್ಬ ರಾಜನ ಜೊತೆಗೆ ಮಾತ್ರ ಸ್ನೇಹ ಮಾಡ್ತೇನೆ ಅಂತ ಎಲ್ಲದಕ್ಕೂ ನಮ್ಮ ಇದನ್ನು ನೋಡ್ಕೊಳ್ಬೇಕ್ರಿ ಅಂತ. ಎಲ್ಲ ಹುಡುಗಿ ಕೊಡುವಾಗ, ಹುಡುಗಿ ತಗೊಂಡು ಬರುವಾಗ ಎಲ್ಲ ನಮ್ಮ ಸಮಾನ ಇರಬೇಕ್ರಿ ಅವರು ಅಲ್ಲ. ಮತ್ತು ಏನು ಪ್ರಯೋಜನ ಇಲ್ಲ, ಅವ್ರು ಭಾರಿ ಅವ್ರ ಹತ್ರ ಎಲ್ಲ ನಾವು ಸಂಬಂಧ ಬೆಳೆಸೋದಿಲ್ಲ, ಅವರೆಲ್ಲ ನಮ್ಮ ಸ್ಟೇಟಸ್ಸಿಗೆ ಸರಿಯಾದವರು ಅಲ್ಲ ಅಂತ ತಿಳ್ಕೊಂಡು ಎಲ್ಲ ಮಾತಾಡೋದೆಲ್ಲ ನಾವು ಕೇಳಿದ್ದೇವೆ. ಆ ಥರ ಅವರೆಲ್ಲ ಜರಾಸಂಧನ ಗಾಳಿ ಅವರಿಗೆಲ್ಲ ಬೀಸಿದೆ ಅಂತ ಅರ್ಥ. 194ನೇ ಶ್ಲೋಕ. ಭೀಷ್ಮಾದಿಗಳು ಸಹ ಭೀಷ್ಮಾದಯ ಅಪಿ ಈ ಜರಾಸಂಧನೊಂದಿಗೆ ಯುದ್ಧ ಮಾಡಲು ಸಮರ್ಥರಾದವರಲ್ಲ. ಅಂದರೆ ಒಂದು ಅಂದಾಜಿಗೆ ಹೇಳುವುದು. ಯಾಕಂತೇಳಿದ್ರೆ ಇವನ ಹತ್ರ 21 ಪ್ರತಿ ಸಲ ಕೃಷ್ಣನ ಹತ್ರ ಯುದ್ಧ ಮಾಡಲಿಕ್ಕೆ ಬರುವಾಗಲೂ 18ರಿಂದ 21 ಅಕ್ಷೋಹಿಣಿ ಸೈನ್ಯ ಎಲ್ಲಿಂದ ತರ್ತಿದ್ನೋ ಏನೋ. ಸೊ ಆ ರೀತಿ ಅಷ್ಟು ಸೈನ್ಯ ಇಟ್ಕೊಂಡು ಬಂದು ಯುದ್ಧ ಮಾಡ್ತಿದ್ದವ. ಸೊ ಹೀಗಿರುವಾಗ ಭೀಷ್ಮಾದಿಗಳು ಕೂಡ ಜರಾಸಂಧನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಮರ್ಥರಾದವರಲ್ಲ. ಅದರಿಂದಾಗಿಯೇ ಬಾಲ್ಯಕ ಏನಾಗಿದ್ದಾನೆ, ಬಾಲ್ಯಕನು ಸಹ ಇವನಿಗೆ ದಾಸನಾಗಿದ್ದಾನೆ. ಭೃತ್ಯೋ ಬಭುವ, ಭೃತ್ಯ ಅಂದರೆ ಸೇವಕ, ದಾಸ ಅಂದರೆ ಇವನ ಸೋಲೊಪ್ಪಿಕೊಂಡಿದ್ದಾನೆ ಅಂತ. ಅಂದರೆ ಯುದ್ಧವೇ ಮಾಡಲಿಲ್ಲ, ಯುದ್ಧ ಮಾಡದೇನೆ ನೀನು ಹೇಳಿದಾಗೆ ನಾನು ಅಂತ. ಸೊ ಆಮೇಲೆ ಭೀಷ್ಮಾಚಾರ್ಯರು ಜೊತೆಗೆ ಇವನು ಯುದ್ಧ ಮಾಡಿದ್ದಾನ ಕೇಳಿದರೆ, ಅಯ್ಯೋ ಇವನು ಹೋದರೆ ತಾನೇ ಭೀಷ್ಮಾಚಾರ್ಯರ ಯುದ್ಧ ಮಾಡಲಿಕ್ಕೆ. ಯಾಕೆ ಅಂತೇಳಿದರೆ, ನೀನು ರಾಜ ಅಲ್ಲ, ರಾಜ ನಹೀತಿ, ನೀನು ರಾಜ ಅಲ್ಲ, ನಿನ್ನ ಹತ್ರ ಯುದ್ಧ ಮಾಡೋದಿಲ್ಲ. ಸೊ ಹಾಗೆ ಆ ಕಾರಣದಿಂದ ಭೀಷ್ಮರ ಮೇಲೆ ಯುದ್ಧಕ್ಕೆ ಹೋಗಲೇ ಇಲ್ಲ ಈ ಜರಾಸಂಧ. ಅದರಿಂದಾಗಿ ಭೀಷ್ಮರ ಜೊತೆಗೆ ಇವನ ಯುದ್ಧ ನಡೆದಿಲ್ಲ. ಸೊ ಭೀಷ್ಮಾದಿಗಳಿಗೆ ಬ್ರಹ್ಮಶಿವಾದಿಗಳ ವರದೊಂದಿಗೆ ಕೂಡಿದ ಜರಾಸಂಧನಿಗೆ ಒಂದು ಕಡೆಯಲ್ಲಿ ಬ್ರಹ್ಮದೇವರ ವರ, ಒಂದು ಕಡೆಯಲ್ಲಿ ರುದ್ರದೇವರ ವರ ಎಲ್ಲ ಇದೆ. ಸೊ ಆದ ಕಾರಣ ಭೀಷ್ಮಾದಿಗಳಿಗೂ ಕೂಡ ಜರಾಸಂಧನ ಜೊತೆಗೆ ಯುದ್ಧ ಮಾಡಿ ಗೆಲ್ಲುವಂಥದ್ದು ಅದು ಸಾಧ್ಯ ಇಲ್ಲದ ಮಾತು. ಮಹಾಬಲಾಢ್ಯನೆನಿಸಿದ ಬಾಲಿಕ ರಾಜನೇ ಜರಾಸಂಧನಿಗೆ ಸೋತು ವಶವಾಗಿದ್ದನು ಅಂತೇಳಿದರೆ, ಯುದ್ಧ ಆಗಿದೆಯಾ ಅಂತ ಕೇಳಿದರೆ ಹೆಚ್ಚಿನ ಅಂಶ ಯುದ್ಧ ಏನೂ ಆದದ್ದು ಇಲ್ಲ. ಅವನು ಯುದ್ಧ ಆಗುವ ಮೊದಲೇ ಇವನು ಬಿಲ್ಲು ಬಾಣ ಕೆಳಗೆ ಇಟ್ಟು ನೀನು ಹೇಳಿದಾಗೆ ಜರಾಸಂಧ ಅಂತ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಅವನ ಸೇವಕ ಆಗಿದ್ದ ಬಾಲಿಕ ರಾಜ, ಅಂಥ ಪರಾಕ್ರಮಿ ಬಾಲಿಕ ರಾಜಂದು ಇದು ಅವಸ್ಥೆಯ ಅಂತ. ಸೊ ಭೀಷ್ಮರನ್ನು ಸೋಲಿಸಲು ಸಾಧ್ಯವಿದ್ದರೂ ಜರಾಸಂಧ ಅವರನ್ನು ರಾಜನಲ್ಲ ಎಂಬ ಕಾರಣದಿಂದ ಭೀಷ್ಮಾಚಾರ್ಯರ ಒಟ್ಟಿಗೆ ಯುದ್ಧಕ್ಕೆ ತೊಡಗಿರಲಿಲ್ಲ, ಯುದ್ಧಕ್ಕೆ ಹೋಗಲೇ ಇಲ್ಲ. ಅದರಿಂದಾಗಿ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧ ಮಾಡುವ ಪ್ರಸಂಗವೇ ಒದಗಿರಲಿಲ್ಲ. ಆದ್ದರಿಂದ ಇದೆಲ್ಲ ಕಾರಣ ನೋಡಿ, ಒಬ್ಬರ ಜೊತೆಗೆ ಏನಾದರೂ ಜಗಳ ಯುದ್ಧ ಎಲ್ಲ ಆಗುವುದಿದ್ದರೆ ಎಷ್ಟೆಲ್ಲ ಯೋಚನೆ ಮಾಡಬೇಕು
ಅವನಿಗೆ ಯಾರು ಶತ್ರುಗಳು, ಅವನಿಗೆ ಯಾರು ಮಿತ್ರರು, ಅವ್ರ ಜೊತೆಗೆ ಯಾಕೆ ಮಿತ್ರತ್ವ, ಇವ್ರ ಜೊತೆಗೆ ಯಾಕೆ ಶತ್ರುತ್ವ, ಎಲ್ಲ ಸ್ಟಡಿ ಮಾಡಬೇಕು. ಹೀಗೆ ಅಂತೇಳಿದರೆ ಅಷ್ಟು ಮುಖ್ಯವಾದ ಸಂಗತಿಗಳು ರಾಜನಿಗೆ ಇದೆಲ್ಲ ಗೊತ್ತಿರಬೇಕು. ಈ ಧೃತರಾಷ್ಟ್ರನ ಮಗನಿಗೆ ಇದು ವಿಷಯ ಗೊತ್ತಿಲ್ಲ ಅಂತ ಮಧ್ವಾಚಾರ್ಯರು ಗೊತ್ತಿಲ್ಲ ಅಂತ ಹೇಳಲಿಲ್ಲ, ಹೇಳಿಬಿಟ್ರು ಅವ ಧೃತರಾಷ್ಟ್ರನ ಮಗ ಅಂತ, ಕುರುಡನ ಮಗ, ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಕರ್ಣ ಹೇಳಿದ ಮೇಲಾದರೂ ಗೊತ್ತಾಗ್ತದ ನೋಡುವ ಅಂತ ಹೀಗೆ ಹೇಳಿದ. ಅಲ್ಲಿಗೆ ಎಷ್ಟಾಯಿತು? ಆ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಇತ್ಯುಕ್ತ ಆಶು ಸವಿಮೃಶ್ಯ ಯಯೌ ಪುರಂ ಸ್ವಂ ಕರ್ಣೋಪಿ ತೈ ಪ್ರತಿಯೋಧ ಜಿಗಾಯ ಚೈತಾನ್ ಕರ್ಣಸ್ಯ ವೀರ್ಯಮಗಣಯ್ಯ ಜರಾಸುತೋಪಿ ಹೇ ಕೈಕಮೇವ ನೃಪತಿಂ ಸದಿದೇಶಯೋದ್ಧಂ. 195ನೇ ಶ್ಲೋಕ. ಕರ್ಣನು ಈ ರೀತಿಯಾಗಿ ದುರ್ಯೋಧನಿಗೆ ಸಲಹೆಯನ್ನು ಕೊಡುತ್ತಿರಲು ಆ ದುರ್ಯೋಧನ ವಿಚಾರ ಮಾಡಿ ಬೇಗನೆ ತನ್ನ ಪಟ್ಟಣದ ಕಡೆಗೆ ಹೊರಟು ಹೋಗುತ್ತಾನೆ. ಕರ್ಣನಾದರೂ ಅವರಿಂದ ಕೂಡಿಕೊಂಡು ಯುದ್ಧ ಮಾಡುತ್ತಾನೆ, ಅವರನ್ನು ಹಾಗೂ ಜಯಿಸುತ್ತಾನೆ. ಜರಾಸಂಧನಾದರೂ ಕರ್ಣನ ಪರಾಕ್ರಮವನ್ನು ಗಣನೆ ಮಾಡದೇನೆ ಒಬ್ಬೊಬ್ಬ ಅರಸರನ್ನೇ ಯುದ್ಧಕ್ಕಾಗಿ ಆಜ್ಞಾಪಿಸುತ್ತಾನೆ. ಇತ್ಯುಕ್ತ ಆಶು ಸ ವಿಮೃಶ್ಯ ಯಯೌ ಪುರಂ ಸ್ವಂ ಕರ್ಣೋಪಿ ತೈಃ ಪ್ರತಿಯೋಧ ಜಿಗಾಯ ಚೈತಾನ್. ಚೈತಾನ್ ಚೈನಾನ್ ಎರಡು ಸಹ ಓದ್ಬೋದು. ಚೈತಾನ್ ಚೈನಾನ್. ಕರ್ಣಸ್ಯ ವೀರ್ಯಂ ಅಗಣಯ್ಯ ಜರಾಸುತೋಪಿ ಹಿ ಏಕೈಕಂ ಏವ ನೃಪತಿಂ ಸದಿದೇಶ ಯೋದ್ಧುಂ. ಅಂತೇಳಿದರೆ ಈಗ ಇಷ್ಟೆಲ್ಲ ಹೇಳ್ತಾನೆ. ಇತ್ಯುಕ್ತ ಈ ರೀತಿ ಕರ್ಣನು, ಇತ್ಯುಕ್ತೆ ಹೇಳಲು, ಇತ್ಯುಕ್ತೆ ಅದು ಸಂಧಿಯಾಗಿ ಇತ್ಯುಕ್ತ ಅಂತಾಗಿದೆ. ಸೊ ಇತ್ಯುಕ್ತೆ ಎಲ್ಲಿ ಕರ್ಣನಿಂದ ಈ ರೀತಿ ಉಕ್ತೆ ಹೇಳಲ್ಪಡಲು ದುರ್ಯೋಧನ ಎಲ್ಲ ಕೇಳಿದ. ಆಶು ಸಹ ವಿಮರ್ಶ್ಯ ಎಲ್ಲ ಯೋಚನೆ ಮಾಡಿದ. ಅಂದರೆ ಅಟ್ಲೀಸ್ಟ್ ಒಂದು ವಿಮರ್ಶೆ ಮಾಡುವಷ್ಟು ಕರ್ಣ ಹೇಳಿದ್ದು ಸರಿಯೋ ಅಲ್ವೋ ವಿಮರ್ಶೆ ಮಾಡುವಷ್ಟು ಆದರೂ ಸಾಮರ್ಥ್ಯ ಇದೆಯಾ ಅಂತ ಹೇಳಿದರೆ ಮಾಡಿದ್ದಾನೆ. ಸೊ ವಿಮರ್ಶೆ ಮಾಡಿ ಆಶು ಕೂಡಲೇ ಪುರಂ ಯಯೌ. ಪುರಂ ಅಂದರೆ ಹಸ್ತಿನಾಪುರಂ. ಯಯೌ ಹೋಗಿಬಿಟ್ಟ. ಈಗ ಅಂದರೆ ಅವನು ಹೋದಾಗ ಅವನ ತಮ್ಮಂದಿರು ಹೋಗಿದ್ದಾರೆ ಅಂತ ಲೆಕ್ಕ. ಈಗ ಉಳಿದದ್ದು ಕರ್ಣ ಒಬ್ಬ. ಸ್ವಂ ಕರ್ಣೋಪಿ, ಕರ್ಣ ಒಬ್ಬ ಉಳಿದಿದ್ದಾನಲ್ವ ಅವನು, ಸ್ವಂ ತಾನು, ತೈಹಿ ಈ ರಾಜರುಗಳ ಜತೆಗೆ ಪ್ರತಿಯೋಧ ಯುದ್ಧ ಮಾಡ್ತಾ ಇದ್ದ, ಪ್ರತಿಯೋಧ ಯುದ್ಧ ಮಾಡಿದ. ಜಿಗಾಯ ಚೈತಾನ್ ಅವರನ್ನು ಸೋಲಿಸಿಯೂ ಬಿಟ್ಟ. ಅಲ್ಲ, ಅಷ್ಟು ಜನ ರಾಜರುಗಳಿದ್ದಾರೆ, ಜರಾಸಂಧಾದಿಗಳು, ಅವರನ್ನು ಹೇಗೆ ಸೋಲಿಸುವುದು ಈ ಕರ್ಣ ಒಬ್ಬನೇ ಅಂತ ಕೇಳಿದರೆ, ಕರ್ಣಸ್ಯ ವೀರ್ಯಂ ಅಗಣಯ್ಯ ಅಂದರೆ ಕರ್ಣ ಏನದು ಬಿಲ್ಲುಗಾರ. ಅರ್ಜುನನಿಗಿಂತಲೂ ಕರ್ಣ ಆ ಸ್ಪರ್ಧೆ ಯಾವುದದು ಪ್ರತಿಭಾ ಸ್ಪರ್ಧೆ, ಪ್ರತಿಭೆಯನ್ನು ತೋರಿಸುವಂಥ ಪ್ರದರ್ಶನ ಮಾಡುವಂಥ ಸ್ಪರ್ಧೆಯಲ್ಲಿ ಅರ್ಜುನನಿಗಿಂತಲೂ ಕರ್ಣನೇ ಮಿಗಿಲು ಅಂತ ಅನ್ನಿಸಿಕೊಂಡವ. ಆದರೂ ಕರ್ಣನ ಪರಾಕ್ರಮವನ್ನು ಕರ್ಣಸ್ಯ ವೀರ್ಯಂ ಅಗಣಯ್ಯ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಗಣನೆಗೆ ತೆಗೆದುಕೊಳ್ಳದೆ, ಅಗಣಯ್ಯ. ಇದೆಲ್ಲ ಪುರಂದರದಾಸರ ಪದ್ಯದಲ್ಲೆಲ್ಲ ದಾಸ ಸಾಹಿತ್ಯದಲ್ಲಿ ಬರ್ತದದು. ಅಗಣಯ್ಯ ಅಗಣಯ್ಯ ಅಂತ. ಅಗಣಯ್ಯ ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಕರ್ಣಸ್ಯ ವೀರ್ಯಂ ಅಗಣಯ್ಯ. ಜರಾಸುತೋಪಿ ಈ ಜರಾಸುತ ಅಂತೇಳಿದರೆ ಜರಾಸಂಧ, ಈ ಎಲ್ಲ ರಾಜರುಗಳು ಕರ್ಣನ ಹತ್ರ ಯುದ್ಧ ಮಾಡುವಾಗ ಅದನ್ನೆಲ್ಲ ನೋಡಿಕೊಳ್ಳುತ್ತಿದ್ದದ್ದು ಉಸ್ತುವಾರಿ ಯಾರಂದರೆ ಜರಾಸಂಧ. ಜರಾಸಂಧ ಏನು ಮಾಡ್ತಿದ್ದ ಅಂದರೆ, ಜರಾಸುತ ಕೂಡ, ಜರಾಸುತ ಅಪಿ ಹಿ ಏಕೈಕಮೇವ ನೃಪತಿಂ, 10 ರಾಜರುಗಳು ಅಲ್ಲಿ ರೆಡಿ ಇದ್ದಾರೆ ಕರ್ಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ. ಒಂದೇ ಸಲಕ್ಕೆ ಎಲ್ಲರೂ ಕರ್ಣನಿಗೆ ಬಾಣ ಬಿಟ್ಟಿದ್ದರೆ ಕರ್ಣನು ಇಷ್ಟೊತ್ತಿಗೆ ಪರಾರಿ ಆಗ್ತಿದ್ದ. ಆದರೆ ಈ ಜರಾಸಂಧ ಏನು ಮಾಡ್ತಿದ್ದ ಅಂದರೆ, ಅಲ್ಲ ಅವ ಒಬ್ಬನೇ ಯುದ್ಧ ಮಾಡ್ತಾನಲ್ಲ, ನೀವು ಒಬ್ಬರೊಬ್ಬರೇ ಯುದ್ಧ ಮಾಡಿ ಅಂತ. ಸೊ
3-4 ಜನ ಒಟ್ಟಾಗಿ ಬಾಣ ಬಿಡಲಿಲ್ಲ ಕರ್ಣನ ಮೇಲೆ. ಸೊ ಒಬ್ಬರೊಬ್ಬರೇ ಯುದ್ಧಕ್ಕೆ ಕಳಿಸ್ತಿದ್ದ ಜರಾಸಂಧ. ಈಗ ನೀನು ಹೋಗು ಯುದ್ಧ ಮಾಡು ಅಂತ. ನೀನು ಸೋತಿಯಾ, ಇನ್ನೊಬ್ಬ ನೀನು ಹೋಗು. ಅವನು ಸೋತ್ನ, ನೀನು ಹೋಗು ಅಂತ. ಅಂದರೆ ಅವನ ಹತ್ರ ಒಬ್ಬನ ಹತ್ರ ಯುದ್ಧ ಮಾಡಲಿಕ್ಕೆ ಒಬ್ಬರೊಬ್ಬರನ್ನೇ ಕಳಿಸ್ತಿದ್ದ ಜರಾಸಂಧ. ಒಂದು ವೇಳೆ 2-3 ರಾಜರು ಒಟ್ಟಾಗಿ ಕರ್ಣನನ್ನು ಆಕ್ರಮಣ ಮಾಡಿದರೆ ಆಗ ಕರ್ಣ ಸೋತೋಗ್ತಿದ್ದನೋ ಏನೋ ಅಂತ ಅದರ ಅರ್ಥ. ಸೊ ಈ ಕರ್ಣನ ಪರಾಕ್ರಮವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಜರಾಸುತ ಅಪಿ, ಜರಾಸಂಧ ಕೂಡ ಹಿ ಏಕೈಕಮೇವ ನೃಪತಿಂ, ಏಕಂ ಏವ ಒಬ್ಬರೊಬ್ಬರನ್ನೇ ನೃಪತಿಂ ರಾಜರುಗಳನ್ನು ಸದ್ದಿದೇಶ ಅಂದರೆ ನೀನು ಹೋಗು ಅಂತ ಆದೇಶಿಸುತ್ತಿದ್ದ ಯೋದ್ಧುಂ, ಕರ್ಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ. ಯೋದ್ಧುಂ ಸೊ ಯುದ್ಧ ಕರ್ತುಂ, ಸೊ ಯುದ್ಧವನ್ನು ಮಾಡಲಿಕ್ಕೆ ಒಬ್ಬರೊಬ್ಬರನ್ನೇ ಕಳಿಸ್ತಿದ್ದ ಅಲ್ವಾ. ಆದ್ದರಿಂದ ಕರ್ಣ ಅವರನ್ನು ಆರಾಮಾಗಿ ಒಬ್ಬರೊಬ್ಬರೇ ಬರ್ತಿದ್ದವರನ್ನು ಸೋಲಿಸಿಬಿಟ್ಟ. ಒಂದು ವೇಳೆ 3-4 ಜನ ಒಟ್ಟಿಗೆ ಬಂದಿದ್ದರೆ ಹಾಗ ಆಗುತ್ತಿರಲಿಲ್ಲವೋ ಏನೋ ಅನ್ನುವಂಥ 195ನೇ ಶ್ಲೋಕಕ್ಕೆ ಕರ್ಣ ಹೀಗೆ ಹೇಳಲು ಇತ್ಯುಕ್ತೆ ದುರ್ಯೋಧನ ವಿಚಾರ ಮಾಡಿ ಏನು ಸಹ ದುರ್ಯೋಧನ ವಿಮರ್ಶೆ ಮಾಡಿ ಆಶು ಬೇಗನೆ ತನ್ನ ಪಟ್ಟಣಕ್ಕೆ ತೆರಳಿದ. ಸ್ವಪುರಂ ಯಯೌ, ಹಸ್ತಿನಾಪುರಂ ಯಯೌ ಹೋದ. ಕರ್ಣನಾದರೋ ಕರ್ಣೋಪಿ ತೈಹಿ, ಆ ರಾಜರುಗಳೊಂದಿಗೆ ಯುದ್ಧ ಮಾಡಿ ಪ್ರತಿಯುಯೋಧ ಜಿಗಾಯ ಚೈತಾನ್, ಅವರನ್ನು ಗೆದ್ದ. ಕರ್ಣನ ಸಾಮರ್ಥ್ಯವನ್ನು ಲೆಕ್ಕಿಸದೆ ಕರ್ಣಸ್ಯ ವೀರ್ಯಂ ಅಗಣಯ್ಯ ಜರಾಸುತೋಪಿ, ಜರಾಸಂಧನು ಕೂಡ ಒಬ್ಬೊಬ್ಬ ರಾಜರನ್ನೇ ಅವನ ಮೇಲೆ ಯುದ್ಧಕ್ಕೆ ಕಳಿಸಿದ್ದರಿಂದ ಅದು ಸಾಧ್ಯವಾಯಿತು. ಏಕೈಕಂ ಏವ ನೃಪತಿಂ ಸದ್ದಿದೇಶ ಯೋದ್ಧುಂ, ಒಬ್ಬರೊಬ್ಬರನ್ನೇ ಕಳಿಸ್ತಿದ್ದಲ್ವಾ. ಆದ್ದರಿಂದ ಕರ್ಣನಿಗೆ ಆರಾಮವಾಗಿ ಪ್ರತಿಯೊಬ್ಬರನ್ನು ಸೋಲಿಸ್ಲಿಕ್ಕಾಯಿತು. ಯಾಕಂದರೆ ಒಂದೇ ಸಲಕ್ಕೆ 3-4 ಜನ ಬಂದು ಬಾಣ ಬಿಟ್ಟರೆ ಆಗ ಕರ್ಣನು ಏನಾಗ್ತಿದ್ದ, ಸೋತು ಹೋಗ್ತಿದ್ನೋ ಏನೋ. ಹೀಗೆ ಕರ್ಣನೊಬ್ಬನನ್ನೇ ಹಾಗೆ ಬಿಟ್ಟು ಕೌರವರೆಲ್ಲ ಪಲಾಯನ ಮಾಡಿದ್ದು ಅವರ ಸ್ವಾರ್ಥಕ್ಕೆ ಹಿಡಿದ ಕನ್ನಡಿ ಅಂತ ಹೇಳ್ತಾರೆ ಪ್ರಭಂಜನಾಚಾರ್ಯರು. ಕರ್ಣ ಹಾಗೆ ಹೇಳಿದರೂ ಸಹ ಅವರು ಅಲ್ಲೇ ಉಳಿದುಕೊಳ್ಳುವ ಮೂಲಕ ಅವನ ಮೇಲಿನ ತಮ್ಮ ಪ್ರೀತಿಯನ್ನು ತೋರಿಸಲು ಸಾಧ್ಯವಿತ್ತು. ಆದರೆ ಅಂಥ ಸಜ್ಜನಿಕೆ ಅವರಲ್ಲಿ ಇಲ್ಲ. ಕರ್ಣನೊಬ್ಬನನ್ನೇ ಬಿಟ್ಟು ಹೋಗಿಬಿಟ್ರು. ಇಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ಇವರನ್ನು ಹಿಮ್ಮೆಟ್ಟಿಸುವ ನಾವೆಲ್ಲ ಸೇರಿ ಅಂತ ಅವರೇನು ಹಾಗೆ ಇಲ್ಲ. ಸರಿ, ನಾವು ಬದುಕುತ್ತೀವಲ್ಲ, ನಮ್ಮ ರಕ್ಷಣೆ ಆಗ್ತದಲ್ಲ ಅಂಥೇಳಿ ಓಡಿದರು ಅವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕರ್ಣ ಅಷ್ಟು ಜನ ರಾಜರನ್ನು ಒಟ್ಟಾಗಿ ಎದುರಿಸಿ ಗೆದ್ದವನಲ್ಲ. ಜರಾಸಂಧ ಕರ್ಣನನ್ನು ಅಷ್ಟಾಗಿ ಲೆಕ್ಕಿಸದೆ ಒಬ್ಬೊಬ್ಬರನ್ನೇ ಯುದ್ಧಕ್ಕೆ ಕಳಿಸಿದ್ದರಿಂದ ಕ್ರಮವಾಗಿ ಅವರನ್ನೆಲ್ಲ ಸೋಲಿಸಲು ಅವನಿಗೆ ಸಾಧ್ಯವಾಯಿತು ಎಂದರ್ಥ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.